ಲೋಕಸಮರದ ಹೊತ್ತಲ್ಲೇ ಏನಿದು ಪೆನ್ ಡ್ರೈವ್ ವಿಡಿಯೋ ರಿಲೀಸ್? ಯಾವುದು ಮತ್ತೆ ಅದು ಕಥೆ? ಯಾಕೆ ಬೀದಿ ಬೀದಿಗಳಲ್ಲಿ ಸಿಕ್ತು ಪೆನ್ ಡ್ರೈವ್? ಆ ಹೆಣ್ಮಕ್ಕಳ ಮಾನ ಹರಾಜಾಗೋದಕ್ಕೆ ಈ ರೆಕಾರ್ಡ್ ಮಾಡಿಕೊಂಡಂತ ಮನುಷ್ಯ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಆ ತಪ್ಪಿಗೆ ತಲೆ ಬಾಗಲೇಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಜ್ವಲ್ ಉಜ್ವಲ ರಾಜಕೀಯ ಭವಿಷ್ಯಕ್ಕೆ ರಾಸಲೀಲೆ ಅಡ್ಡಿ. ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಅನೈತಿಕತೆಯ ಹಾದಿ ಹಿಡಿದಿದ್ಯಾ? ಇಂಥದ್ದೊಂದು ಪ್ರಶ್ನೆಯ ಬಗ್ಗೆ ದೇಶದ ಸಮಸ್ತ ಜನತೆ ಯೋಚಿಸಬೇಕಾದ ಕಾಲಘಟ್ಟ ಇದೀಗ ಎದುರಾಗಿದೆ. ಯಾಕಂದ್ರೆ ಚುನಾವಣೆ ಸಂದರ್ಭಗಳಲ್ಲಿ ರಾಜಕಾರಣಿಗಳು ವೈಯಕ್ತಿಕ ತೇಜೋವಧಿ ಮೂಲಕ ತಮ್ಮ ಬೇಳೆ ಬಯಸಿಕೊಳ್ಳಲು ಹೊರಟಿರುತ್ತಾರೆ. ಇದು ಹೊಸದೇನೂ ಅಲ್ಲ. ಆದರೆ ಕಳೆದ 2-3 ದಶಕಗಳಿಂದ ಅದರ ಪ್ರಮಾಣ ಮಿತಿ ಮೀರಿ ಹೋಗಿದೆ. ಇದು ವಿಪರ್ಯಾಸ. 18ನೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಸದ್ದು ಮಾಡುತ್ತಿರುವ ಸುದ್ದಿಯೊಂದು ಇಂದಿನ ರಾಜಕೀಯ ಅನೈತಿಕತೆಯ ವಸ್ತುವಾಗಿದೆ. ಇದು ರಾಜಕೀಯ ಪಕ್ಷಗಳ ಚುನಾವಣೆ ಪ್ರಚಾರವನ್ನು ಹಿಂದಕ್ಕೆ ಶರವೇಗದಲ್ಲಿ ಹಬ್ಬುವ ಮೂಲಕ ಬಿಜೆಪಿ ಮತ್ತು JDS ಮೈತ್ರಿಕೂಟದ ಆತಂಕಕ್ಕೆ ಪ್ರಮುಖ ಕಾರಣವಾಗಿದೆ. ಈ ಸುದ್ದಿ ಇದೀಗ ಮಾಧ್ಯಮಗಳಿಗೆ ಭರ್ಜರಿ ಆಹಾರವಾಗಿದೆ. ಜನ ಈ ಸುದ್ದಿಯ ಪ್ರತಿ ಕ್ಷಣದ ಬೆಳವಣಿಗೆಗಳನ್ನು ಕುತೂಹಲದಿಂದ ಕಾಯುತ್ತಿದ್ದಾರೆ. ಹೀಗಾಗಿ ಮಾಧ್ಯಮಗಳ TRP ಏರುಗತಿಯಲ್ಲಿ ಸಾಗಿದೆ. ಇದು ವಿಪರ್ಯಾಸವಲ್ಲದೆ ಮತ್ತೇನು? ಹಾಸನ ಜಿಲ್ಲಾದ್ಯಂತ ರಾತ್ರೋರಾತ್ರಿ ಬಹಿರಂಗಗೊಂಡ ವಿಡಿಯೋ ಈ ಸುದ್ದಿಯ ಕೇಂದ್ರ ಬಿಂದುವಾಗಿದೆ. ಇದು ಬಹಿರಂಗಗೊಂಡಷ್ಟೇ ವೇಗವಾಗಿ ದೇಶದ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಅದು ಹಾಲಿ ಹಾಸನ್ ಸಂಸದ ಹಾಗೂ ಸದ್ಯ ಬಿಜೆಪಿ ಹಾಗೂ JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸೆಕ್ಸ್ ವಿಡಿಯೋ. ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳಿಗೆ ಆಹಾರವಾಗಿದೆ. ಈ ವಿಡಿಯೋ ಸಖತ್ ವೈರಲ್ ಆಗುತ್ತಂತೆ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಪರಾರಿಯಾಗಿದ್ದಾರೆ. ಆ ಮೂಲಕ ಈ ಸೆಕ್ಸ್ ವಿಡಿಯೋ ಸತ್ಯತೆ ಬಗ್ಗೆ ಹಲವು ಗೊಂದಲಗಳನ್ನು ಹುಟ್ಟುಹಾಕಿ ನಾಪತ್ತೆ ಆಗಿದ್ದಾರೆ. ಪ್ರಮುಖವಾಗಿ ಈ ವಿಡಿಯೋಗಳಲ್ಲಿ ಆರೋಪಿ ಮುಖ ಕಾಣುತ್ತಿಲ್ಲ. ಬದಲಿಗೆ ಆತನ ರಾಸಲೀಲೆಗಳಿಗೆ ಬಲಿಯಾದ ಮಹಿಳೆಯರ ಬದುಕಂತೂ ಶೋಚನೆಯ ಸ್ಥಿತಿಗೆ ತಲುಪಿದೆ. ಈ ಸೆಕ್ಸ್ ವಿಡಿಯೋಗಳನ್ನು ಬಹಿರಂಗಪಡಿಸುವವರಿಗೆ ಕನಿಷ್ಠ ಆ ಮಹಿಳೆಯರ ಭವಿಷ್ಯ ಏನಾಗಲಿದೆ ಎಂಬ ಸಾಮಾನ್ಯ ಜ್ಞಾನ ಇಲ್ಲದಂತಾಗಿದೆ. ರಾಜಕೀಯ ನೈತಿಕತೆಯೇ ಮರೆತು ಹೋಗಿದ್ದಾರೆ. ಈಗಿರೋ ಸಂದರ್ಭದಂತೆ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಈ ಶ್ಲೋಕದ ಅರ್ಥ ಏನೆಂದರೆ, ಎಲ್ಲಿ ಸ್ತ್ರೀಯರನ್ನು ಗೌರವಿಸ್ತಾರೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ. ಎಲ್ಲಿ ಸ್ತ್ರೀಯರನ್ನು ಅಪಮಾನ ಮಾಡುತ್ತಾರೋ ಅಲ್ಲಿ ಮಾಡಿದ ಕಾರ್ಯಗಳೆಲ್ಲವೂ ವ್ಯರ್ಥವಾಗುತ್ತವೆ ಎಂಬುದು ಇದರ ಅರ್ಥ. ಇಂತಹ ಮಹಿಳೆಯರನ್ನು ಗೌರವಿಸುವ ನಮ್ಮ ದೇಶದಲ್ಲಿ ಇದು ಸಾಲು ಮಹಿಳೆಯರನ್ನು ನಡು ಬೀದಿಯಲ್ಲಿ ಬೆತ್ತಲೆಗೊಳಿಸುವುದು ಅಕ್ಷಮ್ಯ ಅಪರಾಧ. ಆ ಅಪಮಾನದಿಂದ ನೊಂದು ಬೆಂದು ಹೋಗಿರುವ ಆ ಎಲ್ಲರ ವೇತನಗಿಂತ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋದಷ್ಟೇ ರಾಜಕೀಯ ಪಕ್ಷಗಳಿಗೆ ಅದು ಆಹಾರವಾಗಿದ್ದು ಖಂಡಿತ ಕ್ಷಮಾರ್ಹ. ಇನ್ನು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಎಂಬುದು ಎಷ್ಟು ಸತ್ಯವೋ ತಪ್ಪು ಮಾಡಿದವರು ಅದಕ್ಕೆ ಖಂಡಿತ ಬೆಲೆ ತರಲೇಬೇಕು. ಆ ವಿಚಾರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಕ್ಷಮೆಗೆ ಅನರ್ಹ. ಯಾವುದೇ ಕಾರಣಕ್ಕೂ ಅವರು ತಕ್ಕ ಶಿಕ್ಷೆಗೆ ಒಳಗಾಗಲೇಬೇಕು. ಭವಿಷ್ಯದಲ್ಲಿ ಇಂತಹ ರಾಜಕೀಯ ಹಾವು ಏಣಿ ಆಟಕ್ಕೆ ದಾಳವಾಗುವ ಅಶ್ಲೀಲ ವಿಡಿಯೋ ಮಾಡಿಕೊಂಡವರ, ಅವುಗಳನ್ನು ಕದ್ದವರು ಮತ್ತು ಅವುಗಳನ್ನು ಬಹಿರಂಗಪಡಿಸಿದವರ ವಿರುದ್ಧ ಕಾನೂನು ತನ್ನ ಕಠಿಣ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ರಾಜಕೀಯ ನೈತಿಕತೆಗೆ ಉಳಿಗಾಲವೇ ಇರಲಾರದು. ಅಂದ ಹಾಗೆ ದೇಶದಲ್ಲಿ ರಾಜಕಾರಣಿಗಳು ತಮ್ಮ ರಾಸಲೀಲೆಗಳಿಂದ ತಮ್ಮ ಸ್ಥಾನಕ್ಕೆ ಕುತ್ತು ತಂದಿರುವುದು ಇದು ಮೊದಲ ಸಾಕ್ಷಿಯೇನೂ ಅಲ್ಲ. ಈ ಮುಂಚೆ ಇಂತಹ ಹಲವು ಪ್ರಕರಣಗಳು ದೇಶದಲ್ಲಿ ಬೆಳಕಿಗೆ ಬಂದಿವೆ. ಆ ಸಾಲಿನಲ್ಲಿ ಕೆಲವು ಪ್ರಮುಖ ಪ್ರಕರಣಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸುವುದು ನನಗೆ ಅಗತ್ಯ ಎನಿಸುತ್ತಿದೆ. ಯಾಕಂದರೆ ಅವು ರಾಜಕಾರಣಿಗಳಿಗೆ ಪಾಠ ಆಗಬೇಕಿತ್ತು, ಆದರೆ ಆಗಲಿಲ್ಲ. ಇದಕ್ಕೆ ಪ್ರಜ್ವಲ್ ಪ್ರಕರಣ ತಾಜಾ ನಿದರ್ಶನ. ಪ್ರಜ್ವಲ್ಗೆ ಉಜ್ವಲ ರಾಜಕೀಯ ಭವಿಷ್ಯವಿತ್ತು. ಆದರೆ ಆತನ ಮಿತಿ ಮೀರಿದ ಸೆಕ್ಸ್ ವ್ಯಾಮೋಹ
ಆ ಎಲ್ಲವನ್ನು ಮಣ್ಣು ಪಾಲು ಮಾಡಿದೆ. ಈ ಪ್ರಕರಣದ ನಂತರವಾದರೂ ರಾಜಕಾರಣಿಗಳು ಪಾಠ ಕಲಿಯುವರೇ ಗೊತ್ತಿಲ್ಲ. 1977ರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರಿಗೆ ಅವರ ಪುತ್ರನ ಕಾಮ ಕೇಳಿ ಮುಳುವಾಗಿತ್ತು. ಅವರು ಪ್ರಧಾನಿ ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಆಗ ಉಪ ಪ್ರಧಾನಿಯಾಗಿದ್ದರು. ಈ ವೇಳೆ ಅವರ ಪುತ್ರ ಸುರೇಶ್ ರಾವ್ ಲೈಂಗಿಕ ಹಗರಣ ಬೆಳಕಿಗೆ ಬಂದಿತ್ತು. ಮ್ಯಾಗಝಿನ್ ಒಂದರಲ್ಲಿ ಸುರೇಶ್ ರಾವ್ ಅವರ ಬೆತ್ತಲೆ ಚಿತ್ರ ಪ್ರಕಟಣೆಗೊಂಡಿತ್ತು. ಅದು ಯುವತಿಗೊಂದಿಗೆ ಬೆತ್ತಲೆ ಚಿತ್ರ. ಪ್ರತಿಪಕ್ಷ ಕಾಂಗ್ರೆಸ್ ಈ ಪ್ರಕರಣವನ್ನು ಜಾಲಾಡಿ ಬಿಟ್ಟಿತ್ತು. ಇದರ ಪರಿಣಾಮ ಬಾಬು ಜಗಜೀವನ್ ರಾಮ್ ಅವರ ರಾಜಕೀಯ ಬದುಕು ಅಂತ್ಯಗೊಂಡಿತ್ತು. 1999ರಲ್ಲಿ ಬಿಹಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಸಂಬಂಧಿ ಸಾಧು ಯಾದವ್ ರಾಸಲೀಲೆ ಪ್ರಕರಣ ಭಾರಿ ಸದ್ದು ಮಾಡಿತು. ಈ ವೇಳೆ ಸಾಧು ಗೆಳೆಯರಾದ ಶಿಲ್ಪಾ ಜೈನ್ ಮತ್ತು ಅವರ ಗೆಳೆಯ ಗೌತಮ್ ಅವರುಗಳು ಕೊಲೆಯಾಗಿತ್ತು. ಅಷ್ಟೇ ಅಲ್ಲ, ಈ ಇಬ್ಬರ ಶವ ಅರೆ ನಗ್ನಾವಸ್ಥೆಯಲ್ಲಿ ಪತ್ತೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಯೂ ನಡೆಯಿತು. ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು. ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಮಾಧ್ಯಮಗಳ ವರದಿಗಳು ಹೇಳಿದ್ದೇ ಬೇರೆ. ಶಿಲ್ಪಾ ಮೇಲೆ ಅತ್ಯಾಚಾರ ನಡೆಸಲಾಗಿತ್ತು. ಈ ವೇಳೆ ಆಕೆಯನ್ನು ಕಾಪಾಡಲು ಗೌತಮ್ ಬಂದಿದ್ದ. ಇಬ್ಬರಿಗೂ ವಿಷ ಸೇವಿಸಿದಂತೆ ಮಾಡಿ ಕೊಲ್ಲಲಾಗಿತ್ತು ಎಂಬುದು ಎಲ್ಲರ ಗಮನಕ್ಕೆ ಕಾರಣವಾಗಿತ್ತು. 2005ರಲ್ಲಿ RSS ಪ್ರಚಾರಕ ಹಾಗೂ ಬಿಜೆಪಿ ಪ್ರಧಾನಿ ಕಾರ್ಯದರ್ಶಿಯಾಗಿದ್ದ ಸಂಜಯ್ ಜೋಶಿ ಅವರು ಹೆಂಗಸೊಂದಿಗೆ ಅಶ್ಲೀಲ ವಿಡಿಯೋ ಮತ್ತು ಆಡಿಯೋ ದೇಶಾದ್ಯಂತ ಭಾರಿ ಸದ್ದು ಮಾಡಿತು. सीडी कांड में फंसे हार्दिक पटेल को आज बीजेपी और आरएसएस के कद्दावर नेता रह चुके संजय जोशी का समर्थन मिला। संजय जोशी का राजनीतिक कैरियर एक सेक्स सीडी की वजह से खत्म हुआ। इधर दिल्ली में हार्दिक पटेल के खिलाफ राष्ट्रीय महिला आयोग में शिकायत दर्ज कराई गई है। ಇದು ಬಹಿರಂಗವಾಗದಷ್ಟೇ ಅವರ ರಾಜಕೀಯ ಬದುಕು ಅಂತ್ಯವಾಗಿತ್ತು. ಪಕ್ಷದೊಳಗಿನ ವೈರಿಗಳಿಂದಲೇ ಇಂಥದ್ದೊಂದು ಮಸಲತ್ತು ಅವರ ವಿರುದ್ಧ ನಡೆಯಿತು. 2009ರಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಆಗಿನ ಆಂಧ್ರ ಪ್ರದೇಶ ರಾಜ್ಯಪಾಲ ND ತಿವಾರಿ ಅವರು ಲೈಂಗಿಕ ಹಗರಣದಲ್ಲಿ ಸಿಲುಕಿಕೊಂಡ ನಂತರ ರಾಜಕೀಯ ಅಜ್ಞಾತವಾಸ ಅನುಭವಿಸುತ್ತಿದ್ದಾರೆ. ತಮ್ಮ ರಾಸಲೀಲೆಯ ವಿಡಿಯೋವೊಂದನ್ನು ಖಾಸಗಿ ಟಿವಿಯೊಂದರಲ್ಲಿ ಪ್ರಸಾರ ಮಾಡಿದ ನಂತರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಸಾರ್ವಜನಿಕರಿಗೆ ಕ್ಷಮೆ ಕೇಳಿದ್ದರು. ರಾಜ್ಯಪಾಲರ ಅಧಿಕೃತ ನಿವಾಸದಲ್ಲಿಯೇ ಅವರು 3 ಮಹಿಳೆಯರ ಜೊತೆ ರಾಸಲೀಲೆ ನಡೆಸಿದ್ದು ಪ್ರಕರಣವಾಗಿತ್ತು. 2011ರಲ್ಲಿ ರಾಜಸ್ಥಾನದ ಜಲಸಂಪನ್ಮೂಲ ಸಚಿವರಾಗಿದ್ದ ಮಹಿಪಾಲ್ ಮರ್ದೇನಾರ್ ಈ ವೇಳೆ ಅವರು ನರ್ಸ್ ಬಾನ್ವರಿ ದೇವಿ ಅವರೊಂದಿಗೆ ನಡೆಸಿದ ರಾಸಲೀಲೆ ಪ್ರಕರಣ ಗಂಭೀರ ತೀವ್ರ ಪಡೆದುಕೊಂಡಿತ್ತು. ಬಾನ್ವರಿ ದೇವಿ ಆರೋಪವು ಜರುಗಿತು. ಇದರಲ್ಲಿ ಮಹಿಪಾಲ್ ಕೈವಾಡ ಇದೆ ಎಂದು ಬಾನ್ವರಿ ಗಂಡ ಆರೋಪಿಸಿದರು. राजस्थान के जल संसाधन मंत्री महिपाल मदेरणा के खिलाफ अपहरण, हत्या, रेप और साजिश रचने का मामला दर्ज किया जाएगा। यह आदेश जोधपुर के बिलाड़ा के सिविल कोर्ट ने भंवरी के पति अमरचंद नट की याचिका पर सुनवाई करते हुए दिया। ಈ ಪ್ರಕರಣ ಬೆಳಕಿಗೆ ಬರುವ ಮುಂಚೆ ಬಾನ್ವರಿ ಭಾರಿ ಮೊತ್ತದ ಹಣಕ್ಕೆ ಮಹಿಪಾಲ್ ಅವರನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಎಂಬುದು ಅಂದಿನ ಚರ್ಚೆ. ಮಹಿಪಾಲ್ ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿತ್ತು. ಆ ನಂತರ ಬಾನ್ವರಿ ದೇವಿಯ ಕೊಲೆ ಜರುಗಿತು. ಆ ಪ್ರಕರಣದಲ್ಲಿ ಮಹಿಪಾಲ್ ಬಂಧನಕ್ಕೊಳಗಾಗಿದ್ದನ್ನು ರಾಜಕೀಯ ವ್ಯವಸ್ಥೆ ಮರೆಯಬಾರದು. 2012ರಲ್ಲಿ ರಾಜ್ಯಸಭಾ ಸದಸ್ಯರು ಆಗಿದ್ದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಪಕ್ಷದ ವಕ್ತಾರ ಅಭಿಷೇಕ್ ಮನು ಸಿಂಘ್ವಾ ಕೂಡ ರಾಸಲೀಲೆ ಪ್ರಕರಣದಲ್ಲಿ ಸಿಲುಕಿಕೊಂಡು ರಾದ್ದಾಂತ ಮಾಡಿಕೊಂಡಿದ್ದರು. ಆಗ ಅವರ ರಾಸಲೀಲೆಯ ವಿಡಿಯೋವೊಂದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಅದರಲ್ಲಿ ಮಹಿಳಾ ವಕೀಲರೊಂದಿಗೆ ಅವರ ನಡೆಸಿದ ರಾಸಲೀಲೆ ದೃಶ್ಯಗಳು ಕಂಡು ಬಂದವು. ಆ ನಂತರ ಅವರು ನ್ಯಾಯಾಲಯದ ಮೊರೆ ಹೋದ ಪರಿಣಾಮ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿತ್ತು. ಆತಂಕದ ವಿಷಯ ಏನೆಂದರೆ ಆ ಸಿಡಿಯನ್ನು ಮಾಡಿದ್ದು ಶಿಂಗ್ಲಾ ಮಾಜಿ ಕಾರು ಚಾಲಕ ಎಂದು ತಿಳಿದು ಬಂದಿತ್ತು. ಇದನ್ನು ಮುಂದಿಟ್ಟುಕೊಂಡು ಅವರಿಗೆ ಆ ಚಾಲಕ ಪದೇ ಪದೇ ಬ್ಲ್ಯಾಕ್ ಮೇಲ್ ಸಹ ಮಾಡುತ್ತಿದ್ದ ಎನ್ನಲಾಗಿತ್ತು.
2013ರಲ್ಲಿ ಮಧ್ಯಪ್ರದೇಶದ ಹಣಕಾಸು ಸಚಿವರಾಗಿದ್ದ 77 ವರ್ಷದ ವಯಸ್ಸಿನ ರಘುವರ್ಜಿ ಲಕ್ಕಂಸಿ ಸವಾಳ್ ಅವರ ತಮ್ಮ ಮನೆಯ ಪುರುಷ ಕೆಲಸದಾಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಪ್ರಕರಣ ಬೆಳಕಿಗೆ ಬಂದಿತ್ತು. ಸಹಕಾರಿ ಉದ್ಯೋಗ ಕೊಡಿಸುವ ಆಮಿಷವೊಡ್ಡು ತನ್ನನ್ನು ತಮ್ಮ ಕಾಮಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಕೆಲಸದಾಳು ಆರೋಪಿಸಿದ್ದರು. ಇದಕ್ಕೆ ಸಂಬಂಧಿಸಿದ ಸಿಡಿ ಬಹಿರಂಗಗೊಳ್ಳದಂತೆ ರಘುವರ್ಜಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಆನಂತರ ಅವರ ರಾಜಕೀಯ ಬದುಕು ಅಂತ್ಯ ಕಂಡಿತು. ರಾಜ್ಯದಲ್ಲೂ ರಾಜಕಾರಣಿಗಳ ಇಂತಹ ಹಲವು ಸೆಕ್ಸ್ ಹಗರಣಗಳು ಸಾಕಷ್ಟು ನಡೆದಿವೆ. ಅವುಗಳ ಕಾರಣದಿಂದಾಗಿ ಅವರೆಲ್ಲ ಸಾಕಷ್ಟು ಮುಜುಗರಕ್ಕೂ ಒಳಗಾಗಿದ್ದಾರೆ. ಹಲವು ರಾಜಕಾರಣಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಹಲವು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಅವುಗಳಲ್ಲಿ ಪ್ರಮುಖವಾದ ಪ್ರಕರಣಗಳು ವಿವರ ಇಲ್ಲಿದೆ ನೋಡಿ. 2010ರಲ್ಲಿ ಅಂದಿನ ರಾಜ್ಯ ಬಿಜೆಪಿ ಸರ್ಕಾರ ಸಚಿವರಾಗಿದ್ದ MP ರೇಣುಕಾಚಾರ್ಯ ಹಾಗೂ ನರ್ಸ್ ಜಯಲಕ್ಷ್ಮಿ ನಡುವಿನ ಸಂಬಂಧ ಭಾರಿ ಸದ್ದು ಮಾಡಿತು. ಇವರಿಬ್ಬರ ಜೊತೆಗಿದ್ದ ಅಶ್ಲೀಲ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಹೊಂದಿತ್ತು. ಬಳಿಕ ರೇಣುಕಾಚಾರ್ಯ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಾಗಿತ್ತು. 2011ರಲ್ಲಿ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದ ಹರತಾಳು ಹಾಲಪ್ಪ ಅವರ ಮೇಲೆ ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು. ಸ್ನೇಹಿತನ ಹೆಂಡತಿಯನ್ನು ಮಾನಭಂಗ ಮಾಡಲು ಯತ್ನಿಸಿದರು ಎನ್ನುವುದು ಅವರ ಮೇಲೆ ಕೇಳು ಬಂದ ಆರೋಪ. ಪ್ರಕರಣದಲ್ಲಿ ದಾಖಲಾದ ಬಳಿಕ ತಲೆಮರೆಸಿಕೊಂಡಿದ್ದ ಹಾಲಪ್ಪ 1 ವಾರದ ನಂತರ CID ಪೊಲೀಸರ ಮುಂದೆ ಶರಣಾಗಿದ್ದರು. 2012ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದ ಲಕ್ಷ್ಮಣ್ ಸವದಿ ಹಾಗೂ CC ಪಾಟೀಲ್ ಹಾಗೂ ಕೃಷ್ಣ ಪಾಲೆಮಾರ್ ಅವರ ಅಧಿವೇಶನದ ಸಮಯದಲ್ಲಿ ಬ್ಲೂ ಫಿಲಂ ನೋಡಿದ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡಿತು. ಪ್ರಕರಣ ಸಂಬಂಧಿತ ಸದನ ಸಮಿತಿ ತನಿಖೆ ನಡೆಸಿತು. ಈ ವರದಿಯಲ್ಲಿ ಲಕ್ಷ್ಮಣ್ ಸವದಿ ತಪ್ಪು ಎಂದು ಸಾಬೀತಾಗಿತ್ತು. ಉಳಿದಿಬ್ಬರ ಸಚಿವರ ಪಾತ್ರ ಏನೂ ಇಲ್ಲ ಎಂದು ವರದಿ ಹೇಳಿತು. 2013ರಲ್ಲಿ ಉಡುಪಿ ಬಿಜೆಪಿ ಶಾಸಕರಾಗಿದ್ದ ರಘುಪತಿ ಭಟ್ ಅವರು ಯುವತಿಯೊಬ್ಬಳ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿರುವ ವಿಡಿಯೋ ಜಿಲ್ಲಾದ್ಯಂತ ಹರಡಿತು. ಇದನ್ನು ಬೆಂಗಳೂರಿನಲ್ಲಿ ಮಾಧ್ಯಮ ಕಚೇರಿಗಳಿಗೆ ಅನಾಮಧೇಯ ವ್ಯಕ್ತಿಗಳು ತಲುಪಿಸಿದರು. ಇದರಿಂದ ಅವಮಾನ ಅನುಭವಿಸಿದ ರಘುಪತಿ ಭಟ್ ವಿಧಾನಸಭಾ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದರು. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿದ್ದ HY ಮೇಟಿ ಅವರ ರಾಸಲೀಲಾ ಪ್ರಕರಣ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು. ಆ ಬಳಿಕ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದು ಪ್ರಕರಣವನ್ನು CID ತನಿಖೆಗೆ ವಹಿಸಲಾಗಿತ್ತು. ಪ್ರಕರಣದ ಸುದೀರ್ಘ ತನಿಖೆ ನಡೆಸಿದ CID ಅದರ ಸಂಪೂರ್ಣ ವರದಿಯನ್ನು ಗೃಹ ಇಲಾಖೆಗೆ ನೀಡಿತು. ವರದಿಯಲ್ಲಿ ಇದೊಂದು ರಾಜಕೀಯ ದುರುದ್ದೇಶಪೂರ್ವ ಸಂಚಿನ ಕೃತ್ಯ ಎಂದು ಹೇಳಲಾಗಿತ್ತು. ಅಂತಹ ಹಗರಣಕ್ಕೆ ಸೂಕ್ತ ಸಾಕ್ಷಿದಾರ ತನಿಖೆಯ ವೇಳೆ ಲಭ್ಯವಾಗಲಿಲ್ಲ. ಮಾಧ್ಯಮದಲ್ಲಿ ಪ್ರಸಾರಗೊಂಡ ವಿಡಿಯೋ ಎಡಿಟ್ ಆಗಿದ್ದು ಅಸಲಿ ವಿಡಿಯೋ ಅಲ್ಲ ಎಂದು ವಿಜ್ಞಾನ ಪ್ರಯೋಗಾಲಯ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಎಂದು ವರದಿಯಲ್ಲಿ ತಿಳಿಸಲಾಗಿತ್ತು. ಮಹದೇವಪುರ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಅವರ ಸಲಿಂಗ ಕಾಮದ ವಿಡಿಯೋಗಳನ್ನು ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದವು. ಇದರಿಂದಾಗಿ ಇವರಿಗೆ ಈ ಸಮಯದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಬಿಜೆಪಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿತು. ಆ ನಂತರ ಅವರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು. 2021ರಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಅವರ CD ಪ್ರಕರಣದಲ್ಲಿ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತು. CD ಬಹಿರಂಗಗೊಂಡ ಬೆನ್ನಲ್ಲೇ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಹ ನೀಡಿದ್ದರು. ಕಾಂಗ್ರೆಸ್ JDS ದೋಸ್ತಿ ಸರ್ಕಾರ ಪತನಕ್ಕೆ ಕಾರಣವಾಗಿ ಬಿಜೆಪಿ ಸರ್ಕಾರ ರಚನೆಯಲ್ಲಿ ಅವರು ಒಂದು ಮಹತ್ವದ ಪಾತ್ರ ವಹಿಸಿದರು. ಹೀಗೆ ವಿಶ್ವದ ಉದ್ದಗಾಲದ ರಾಜಕೀಯ ಇತಿಹಾಸ ರಾಜಕೀಯದ ರಾಸಲೀಲೆಗಳೊಂದಿಗೆ ತಳುಕು ಹಾಕಿಕೊಂಡೇ ಬಂದಿದೆ. ಇದೀಗ ಅದಕ್ಕೆ ಹೊಸ ಸೇರ್ಪಡೆ ಸಂಸದ ಪ್ರಜ್ವಲ್ ರೇವಣ್ಣದ
ರಾಸಲೀಲೆ. ಇದು ವಿಶ್ವದ ಬಹುದೊಡ್ಡ ರಾಜಕೀಯ ರಾಸಲೀಲೆ ಎಂದೇ ಬಿಂಬಿತವಾಗಿದೆ. ರಾಜಕೀಯ ಮತ್ತು ರಾಸಲೀಲೆಗಳ ಮಿಶ್ರಣ ವಿಶ್ವದ ರಾಜಕೀಯ ಇತಿಹಾಸದ ಮೇಲೆ ಪದೇ ಪದೇ ತನ್ನ ಆಧಿಪತ್ಯ ಸಾಧಿಸುತ್ತಾ ಬರುವುದಕ್ಕೆ ಇದು ತಾಜಾ ಸೇರ್ಪಡೆ. ಇಲ್ಲೂ ಅವರ ಕಾರು ಚಾಲಕ ಕಾರ್ತಿಕ್ ಈ ರಾಸಲೀಲೆ ವಿಡಿಯೋಗಳನ್ನು ಬೇರೆಯವರಿಗೆ ಹಸ್ತಾಂತರ ಮಾಡಿರುವುದರಿಂದ ಗಮನಾರ್ಹ ಸಂಗತಿ. ರಾಜಕಾರಣಿಗಳು ಮೈಮರೆತರೆ ಏನೇನೆಲ್ಲ ಆಗಬಹುದು ಎಂದಕ್ಕೆ ಈ ವಿಡಿಯೋಗಳು ಜೀವಂತ ಸಾಕ್ಷಿ. ಬಹುಶಃ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ರೆ ಅದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೋಲು ಅಥವಾ ಹಣಕ ಎಂದೇ ಎಣಿಕೆ ಆಗಬೇಕಾಗುತ್ತದೆ. ಆ ನಂತರವೂ ಈ ವಿಡಿಯೋದ ಸತ್ಯಾಸತ್ಯತೆಗಳು ತನಿಖೆಯಿಂದ ಸಾಬೀತಾಗಬೇಕು. ಆ ನಂತರವೇ ಆರೋಪಿ ಅಪರಾಧಿಯಾಗಿ ಶಿಕ್ಷೆಗೆ ಅರ್ಹನಾಗುತ್ತಾನೆ. ಅಲ್ಲಿಯವರೆಗೆ ಏನೇನೆಲ್ಲ ಜರಗಬಹುದು ಎಂಬುದನ್ನು ಊಹಿಸಲು ಅಸಾಧ್ಯ. ನಮ್ಮ ದೇಶದಲ್ಲಿಯೂ ರಾಜಕಾರಣಿಗಳ ಇಂತಹ ಸಾಕಷ್ಟು ರಾಸಲೀಲೆ ಪ್ರಕರಣಗಳು ನಡೆದಿವೆ, ನಡೆಯುತ್ತಿವೆ ಮತ್ತು ನಡೆಯುತ್ತವೆ ಎಂಬುದಕ್ಕೆ ವ್ಯವಸ್ಥೆ ತಡೆ ಒಡೆದರೆ ಮಾತ್ರ ಇಂತಹ ಅಮಾಯಕ ಮಹಿಳೆಯರ ಸಮಾಜದಲ್ಲಿ ತಲೆ ಎತ್ತು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಲೇ ಇರುತ್ತದೆ. ಹೀಗಾಗಿ ಸ್ನೇಹಿತರೆ, ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ಸುದ್ದಿ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.